ಸ್ನೇಹ ಬಳಗಕ್ಕೂ ತುಂಬು ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಸೊ ನನ್ನ ಹೆಸರು ರಾಮಮೂರ್ತಿ ಅಂತ. ನಾನು ಡಿ ಸೆಕ್ಷನ್ನಲ್ಲಿ ಒಬ್ಬ ಬಡ ವಿದ್ಯಾರ್ಥಿಯಾಗಿ ಇಲ್ಲಿ ದಾಖಲಾಗಿ ಬಹಳಷ್ಟು ಕಷ್ಟ ಕೋಟಲೆಗಳನ್ನು ದಾಟಿ ನಾವು ಇಲ್ಲಿಗೆ ಬಂದಿದ್ದೇವೆ. ಅದಕ್ಕೆ ಕಾರಣೀಭೂತ ಯಾರಪ್ಪ ಅಂತಂದರೆ ಈ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಅಂತ ನಾನು ಎದೆ ತಟ್ಟಿಕೊಂಡು ಹೆಮ್ಮೆಯಿಂದ ಹೇಳ್ತೇನೆ. ಹಾಗೆ ಒಂದಷ್ಟು ಮೆಲಕನ್ನು ಹಾಕ್ತೇನೆ ನಾನಿಲ್ಲಿ. ಇಲ್ಲೆಲ್ಲರೂ ಕೂಡ ಪಾಪ ಒಂದಷ್ಟು ಊಟಗಳನ್ನು ತರ್ತಾಯಿದ್ರು ಬಾಕ್ಸಲ್ಲಿ. ಅದನ್ನು ಒಬ್ಬೊಬ್ಬರು ರಾಗಿ ಮುದ್ದೆ ತರ್ತಾಯಿದ್ರು, ಒಬ್ಬರು ಅನ್ನ ತರ್ತಾಯಿದ್ರು, ಒಬ್ಬರು ಯಾವಾಗಲೂ ಬೆಳಿಗ್ಗೆನೋ ಮಾಡಿದ್ದೆ ಅದು ಚಿತ್ರಾನ್ನ ತರ್ತಾರೆ. ಸೊ ಅದನ್ನೆಲ್ಲವೂ ಕೂಡ ಈ ಪೊಲೀಸ್ ಸ್ಟೇಷನ್ ಹಿಂಭಾಗಕ್ಕೆ ಹೋಗಿ ನಾವು ಒಬ್ಬೊಬ್ಬರೇ ಹಂಚ್ಕೊಂಡು ಕೂಡ ತಿಂತಾ ಇದ್ವಿ. ನಿಜವಾಗ್ಲೂ ಕೂಡ ಅದು ಕೂಡ ಒಂಥರವಾದಂಥ ಒಂದು ಖುಷಿಯ ಒಂದು ವಿಚಾರ ಅಂತ ನಾವು ಹೇಳೋದು. ಸೊ ಬಹಳಷ್ಟು ಒಂದು ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಇವತ್ತು ನಾವೆಲ್ಲರೂ ಕೂಡ 25 ವರ್ಷಗಳ ನಂತರ ಇಲ್ಲಿ ನಾವು ಸೇರಿದ್ದೇವೆ. ಸೊ ಒಂದು ಖುಷಿಯ ವಿಚಾರವಾಗಿರ್ತಕ್ಕಂಥದ್ದು. ಸೊ ನಾನು ಶಿಕ್ಷಕನಾಗಿ ಒಂದು ವೃತ್ತಿಯನ್ನು ಆರಂಭಿಸಿ ಇಲ್ಲಿಗೆ ಒಂದು 16 ವರ್ಷಗಳಾಗಿದೆ. ಸೊ ಮಕ್ಕಳಿಗಾಗಿ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ನಾನು ತೆರೆದಿದ್ದೇನೆ. ಅದರಲ್ಲಿ ಸುಮಾರು 457 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ನನಗೆ ಭಾಳ ಅದಕ್ಕೆಲ್ಲ ನಮ್ಮ ಶಿಕ್ಷಕರ ಒಂದು ಮಾರ್ಗದರ್ಶನ. ಸೊ ಸ್ವಾಮಿ ವಿವೇಕಾನಂದ ಒಂದು ಮಾತನ್ನು ಹೇಳ್ತಾರೆ. ಸೊ ರಾಸಾಯನಿಕ ವಸ್ತುಗಳನ್ನು ಮಿಶ್ರಣ ಮಾಡುವುದಷ್ಟೇ ನಮ್ಮ ಕೆಲಸ, ಅರಳುಗಟ್ಟುವುದಕ್ಕೆ ಪ್ರಕ್ರಿಯೆ ಅದು ತಂತಾನೆ ನಡೆಯುತ್ತೆ ಅಂತ. ಅಂದರೆ ಬಡ ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಟ್ಟರೆ ಅದರ ಫಲ ಅಂತಕ್ಕಂಥದ್ದು ಯಾವತ್ತೂ ಕೂಡ ಸಿಹಿಯಾಗೇ ಇರುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಗುರು ವೃಂದದವರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ಸಾಧಿಸಿ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳಷ್ಟು ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದ್ದಾರೆ. ಹಾಗೆ ಒಬ್ಬ ಡಿ ವಿ ಜಿಯವರು ಒಂದು ಮಾತನ್ನು ಹೇಳ್ತಾರೆ. ಹಕ್ಕಿಯೊಳಗೆ ಅನ್ನವ ಕಂಡವನ್ಯಾರು, ಹಕ್ಕರದ ಬರಹಕ್ಕೆ ಮೊದಲಿಗನ್ಯಾರು, ಲೆಕ್ಕವಿರಿಸಿಲ್ಲದ ತನ್ನಾದಿ ಬಂಧುಗಳ ದಕ್ಕುವುದು ದಿವಸ ಮಂಕುತಿಮ್ಮನೆ. ಅಂದರೆ ಒಂದು ಅಕ್ಷರ ಜ್ಞಾನ ಅಂತಕ್ಕಂಥದ್ದು ಕಂಡುಹಿಡಿದವರು ಯಾರು, ಹಕ್ಕಿಯನ್ನು ಕಂಡುಹಿಡ್ತಕ್ಕಂಥವ್ರು ಯಾರು, ಈ ಲೋಕದಲ್ಲಿ ಎಲ್ಲವೂ ಉಂಟು. ಅಂತಹ ಅಕ್ಷರ ಜ್ಞಾನವನ್ನು ನಮಗೆಲ್ಲರಿಗೂ ಕೂಡ ಇವತ್ತು ಅಂದಿನಿಂದ ಹಿಂದಿನವರೆಗೂ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆ ವಿವಿಧ ಒಂದು ಮಜಲುಗಳನ್ನು ದಾಟಿ ಇವತ್ತು ಇಲ್ಲಿಗೆ ಬಂದಿದೆ. ಇವತ್ತು ಈ ಶಾಲೆ ಒಂದು ಕಾಲದಲ್ಲಿ ವೈಭವಯುತವಾಗಿ ನೆರೆದಂತಹ ಒಂದು ಸಂಸ್ಥೆ. ಆ ಸಂಸ್ಥೆ ಏಳಿಗೆ ಇಲ್ಲಿ ಇರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುವೃಂದದವರು ಕೂಡ ಶ್ರಮಿಸಿದ್ದಾರೆ. ಕೆಲವರು ನಮ್ಮನ್ನು ಅಗಲಿದ್ದಾರೆ. ಅದು ಕೂಡ ಒಂದು ನೋವಿನ ಸಂಗತಿ. ನನ್ನ ಜಾಸ್ತಿ ನೆಚ್ಚಿನ ಗುರುಗಳು ನಮ್ಮ ಆರ್.ಕೆ. ಸರ್ ಅವರು ನಮಗೆ ಕನ್ನಡವನ್ನು ತಗೊಳ್ತಾ ಇದ್ರು. ಆ ಕನ್ನಡ ಸಾಹಿತ್ಯ ನಾಲಿಗೆ ಮೇಲೆ ಒಂಥರ ಸ್ಫಟಿಸ್ತಾ ಇದ್ರು ಅವರು. ನಿಜವಾಗ್ಲೂ ಕೂಡ ಆ ಒಂದು ಬಹಳ ಖುಷಿ ಆಗ್ತಾ ಇತ್ತು. ಆ ಒಂದು ದುರ್ಯೋಧನನ ಪಾತ್ರವನ್ನು ಅವರು ಬಹಳ ಅಚ್ಚುಕಟ್ಟಾಗಿ ಬಿಡಿಸಿ ಹೇಳ್ತಾ ಇದ್ರು. ಕೊಂಡು ತಳನೆ ಸರ್ ಮೂಡುವಾಗ ಬಂದು ಕೊಳ್ಳೆಂದ ನೆಚ್ಚಿನ ಪಾಂಡವರ ತಲೆಗಳಿವೆಂದು ದುರ್ಯೋಧನನ ಮುಂದಿಕ್ಕಿದರೆ ಆ ಮಹಾನುಭಾವನು ಆ ತಲೆಗಳನ್ನು ನೀಡುಂಬಾವಿಸಿ ನೋಡಿ. ಈ ಥರ ಒಂದು ಸಾಹಿತ್ಯದ ಒಂದು ರಸವನ್ನೇ ಅವರು ನಮಗೆ ಉಣಗೂಡಿಸ್ತಾ ಇದ್ರು. ಅಂತಹ ಗುರುವೃಂದ ನಮ್ಮ ಆರ್.ವಿ.ಪಿ. ಶಾಲೆಯಲ್ಲಿ ಒಬ್ಬೊಬ್ಬ ಶಿಕ್ಷಕರು ಒಂದೊಂದು ಕ್ಷೇತ್ರದಲ್ಲಿ ನಿಜವಾಗ್ಲೂ ಕೂಡ ಮೃತ್ಯುಂಜಯ ಸರು ಮತ್ತು MS ಸರು ಇವರೆಲ್ಲರೂ ಕೂಡ ನಮ್ಮ PT ಸರ್ ಕೂಡ ಇಲ್ಲಿಂದ ಅಲ್ಲಿವರೆಗೂ ಲೈನಲ್ಲಿ ನಿಲ್ಲಿಸ್ತಾ ಇದ್ರೆ ಅದನ್ನೇ ನೋಡೋಕ್ಕೆ ಒಂಥರ ಖುಷಿ. ಇಲ್ಲಿ ಗದದ್ರೆ ಅಲ್ಲಿ ಭಯ ಬೀಳ್ತಾ ಇದ್ರು ಎಲ್ಲ ಟೀಚರ್ಸ್. ಸೊ ಇವತ್ತು ಏನು ನಮ್ಮ ಒಂದು ಇಲಾಖೆ ನಿಯಮಗಳಿದೆ, ಇವತ್ತೊಂದು ಶಿಕ್ಷಣ ವ್ಯವಸ್ಥೆ ಈ ಥರ ಆಗಿರೋದ್ರಿಂದ ಇಲ್ಲಿ ಒಂದು ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಸೊ ಇಲ್ಲಿನ ಶಿಕ್ಷಕರೆಲ್ಲರೂ ಕೂಡ ಬೇರೆ ಕಡೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಇಲ್ಲಿನ ಶಿಕ್ಷಕರು ಬೇರೊಂದು ಊರುಗಳಿಗೆ ಹೋಗಿ ಮಕ್ಕಳಿಗೆ ಶಿಕ್ಷಣವನ್ನು ಗುಣಪಡಿಸಿ ಒಂದೊಂದು ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕರು ಕೂಡ ಒಂದು ಚಾಪನ್ನು ಮೂಡಿಸಿದ್ದಾರೆ. ನಮ್ಮ NGS ಸರ್ ಕೂಡ ಭೂಗೋಳ ಸರ್ ಸ್ಪೆಷಲ್ ಕ್ಲಾಸ್ ತಗೊಳ್ತಾ ಇದ್ರು. ಅದು ಖುಷಿ ಅನ್ನಿಸ್ತಾ ಇತ್ತು ನಮಗೆ. ಈ ಥರ ನಮ್ಮ ಚಿತ್ರದುರ್ಗದಿಂದ ಬಂದ ರಾಮಪ್ಪ ಸರ್ ನಮಗೆ ಮ್ಯಾಥ್ಸನ್ನು ತಗೊಳ್ತಾ ಇದ್ರು. ಅವರು ಸ್ವಲ್ಪ ದಿವಸ ಇದ್ರು ಅನಿಸುತ್ತೆ, ಆಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿ ಹೋಗೋದು ಅನ್ಸುತ್ತೆ. ಈ ರೀತಿಯಾಗಿ ಒಂದೊಂದೇ ಶಿಕ್ಷಕರು ಒಂದೊಂದು ಕ್ಷೇತ್ರದಲ್ಲಿ ಪ್ರತಿಭೆಯನ್ನು ತೋರಿಸಿ ಇಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಬೆಳಕನ್ನು ನೀಡಿದ್ದಾರೆ.
ಒಂದೇ ಒಂದು ನಿದರ್ಶನವನ್ನು ಹೇಳಿ ನಾನು ನನ್ನ ಭಾಷಣವನ್ನು ಮುಗಿಸ್ತೀನಿ. ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ನಾನು ಮುಗಿಸ್ತಾ ಇದ್ದೇನೆ. ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಇರ್ತಕ್ಕಂಥ ಒಂದು ಮಠ ಇತ್ತು. ಅಲ್ಲಿ ಎಲ್ಲ ಮಕ್ಕಳು ಗುರುವಿನ ಪದಬಲದಲ್ಲಿ ಶಿಕ್ಷಣವನ್ನು ಕಲಿತಾ ಇದ್ದರು. ಆ ಒಂದು ಗುರುವಿಗೆ ಮರಣಶಯದ ಕಾಲ ಬರುತ್ತೆ. ಆ ಮಕ್ಕಳೆಲ್ಲ ಕೇಳ್ತಾರೆ, ಸರ್ ಗುರುಗಳೇ, ನಿಮ್ಮ ಮರಣಶಯದ ಕಾಲ ಬಂದಿದೆ, ನಮ್ಮ ಜೀವನಕ್ಕೆ ಏನಾದರೂ ಕೂಡ ಒಂದು ದಾರಿಯನ್ನು ತೋರಿಸಿ, ಆ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಅಂತ ಹೇಳ್ತಾರೆ. ನಾನು ಇಷ್ಟು ದಿನಗಳ ಕಾಲ ನಿಮಗೆ ಶಿಕ್ಷಣವನ್ನು ನೀಡಿದ್ದೇನೆ, ಆದರೆ ನಿಮ್ಮ ಜೀವನಕ್ಕೆ ನಾನು ಸತ್ತೋಗುವಾಗ ಒಂದು ಅದ್ಭುತವಾದಂತಹ ಒಂದು ಮಾರ್ಗದರ್ಶನವನ್ನು ಕೊಟ್ಟು ನಾನು ಸಾಯ್ತೇನೆ ಅಂತ ಹೇಳ್ತಾರೆ. ಆಗ ನಾನು ಸತ್ತ ಮೇಲೆ ನೋಡಿ, ನನ್ನ 2 ಕೈಗಳನ್ನು ತೆಗೆದು ನೋಡಿ, ನಿಮ್ಮ ಜೀವನಕ್ಕೊಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳ್ತಾರೆ. ಆಗ ಆ ಮರಣಶಯದಲ್ಲಿದ್ದಂಥ ಗುರುಗಳು ಸಾವನ್ನು ಹತ್ತಾರೆ. ಆಗ 2 ಕೈಗಳನ್ನು ತೆಗೆದು ನೋಡ್ತಾರೆ. ಒಂದು ಕೈಯ ಒಂದು ಚೀಟಿಯಲ್ಲಿ ಬರೆದಿತ್ತು, ನಾನು ಎನ್ನುವುದು ಮಣ್ಣು ಅಂತೇಳಿ. 2ನೇ ಕೈಯಲ್ಲಿ ಬರೆದಿದ್ರು, ನನ್ನಿಂದ ಏನಾದರೂ ಮಾಡುವುದಕ್ಕೆ ಸಾಧ್ಯ ಅಂತೇಳಿ. ಅಂದರೆ ನಾನು ಎನ್ನುವುದು ವಾಸ್ತವ, ನನ್ನಿಂದ ಏನಾದರೂ ಮಾಡೋದಕ್ಕೆ ಸಾಧ್ಯ ಇದೆ ಅಂತಂದರೆ ಅದು ಸಾಧ್ಯತೆ ಅಂತ. ಅಂದರೆ ಒಬ್ಬ ಗುರುಗಳು ಎಲ್ಲ ಶಿಕ್ಷಕರಿಗೆ ಕೊಡ್ತಕ್ಕಂಥದ್ದೇ, ನೀವೇನಾದರೂ ಕೂಡ ಸಾಧನೆ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ನಮ್ಮ ಗುರುಗಳೆಲ್ಲರೂ ಕೂಡ ಒಂದು ಪ್ರಯತ್ನವನ್ನು ಕೊಟ್ಟು ನಿಮಗೆ ಶಿಕ್ಷಣವನ್ನು ನೀಡಿದ್ದಾರೆ. ಹಾಗೆ ಒಂದು ಗುರುರಾಜ್ ಕರ್ಜಿಗೆ ಅವರೊಂದು ಮಾತನ್ನು ಹೇಳ್ತಾರೆ, ಇವತ್ತು ನಮ್ಮ ಸಮಾಜ, ನಮ್ಮ ತಂದೆ ತಾಯಿಗಳು ಹಣದ ವಿರುದ್ಧ ಹಣದ ಓಟದಲ್ಲಿ ಮುಳುಗಿದ್ದಾರೆ. ಆದರೆ ಮಕ್ಕಳಿಗೆ ತಂದೆ ತಾಯಿ ಆಗಿರ್ತಕ್ಕಂಥವ್ರು ಮಾತ್ರ ನೈಜವಾದಂಥ ಸಂಸ್ಕಾರವನ್ನು ಕಲಿಸ್ತಾರೆ, ಗುರುಗಳು ಕೂಡ ನೈಜವಾದಂಥ ಸಂಸ್ಕಾರವನ್ನು ಕಲಿಸ್ತಾರೆ. ಹಾಗಾಗಿ ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಮನೆಯಲ್ಲಿ ಮಕ್ಕಳಿಗೆ ಉದ್ಯೋಗದಲ್ಲಿ ಒಳ್ಳೆಯ ಸಂಸ್ಕಾರವನ್ನು ನೀಡಿ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತೀರಿ ಅಂತ ಹೇಳ್ತಾ, ಸೊ ಜ್ಞಾನಕ್ಕೆ ಎಂಥ ಶಕ್ತಿ ಇದೆ ಅನ್ನೋದಕ್ಕೆ ಒಂದೇ ಒಂದು ಹಾಡನ್ನು ಹೇಳಿ ನಾನು 2 ಲೈನಲ್ಲಿ ಮುಗಿಸ್ತೇನೆ. ಜ್ಞಾನಲಹರಿ ಜಗವನೆಲ್ಲ ತುಂಬಿ ತುಳಕಲೇ, ಜ್ಞಾನವೆಲ್ಲಲೇ ನಾಡಿ ಜೀವನಲಿಯಲೇ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ. ಜ್ಞಾನಲಹರಿ ಜಗವನೆಲ್ಲ ತುಂಬಿ ತುಳಕಲೇ, ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲೇ, ನಾನು ಎಂಬ ಭಾವವೆಲ್ಲ ತೊರೆದು ಹೋಗಲೇ, ನಾನು ಎಂಬ ಭಾವವೆಲ್ಲ ಕರಗಿ ಹೋಗಲೇ, ನೀನು ತೆರೆದ ಮನದ ತುಂಬ ಬಾಳು ಬೆಳೆಗಲೇ, ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲೇ, ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲು, ತಾಳಲಾರೆ ಪರಶಿವನ ಕೇಳು ಹಾಸಯ, ವಾಡಿನಲ್ಲಿ ಬೆಳೆದು ಒಮ್ಮೆ ನಾದಲಹರಿಯ, ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲೇ, ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲು, ವೇದಕೋಶ ಜೊತೆಯ ಸೇರಿ ಶ್ರುತಿಯ ಬೆಳಗಲೇ, ವೇದಕೋಶ ಜೊತೆಯ ಸೇರಿ ಶ್ರುತಿಯ ಬೆಳಗಲೇ, ನಾದಗಂಗೆಯಲ್ಲಿ ಜೀವರಾಗ ಮೊಳಗಲೇ, ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲೇ, ಜ್ಞಾನದಲ್ಲಿ ಲೀನವಾಗಿ ಜೀವನಲಿಯಲಿ. ಈ ರೀತಿ ಜ್ಞಾನ ಜಗತ್ತನ್ನು ಆಳುತ್ತದೆ. ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಅಂತ ಹೇಳ್ತಾ, ವೇದಿಕೆ ಮೇಸಲ್ಲೇ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುವೃಂದಕ್ಕೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ನನ್ನ ಸ್ನೇಹಿತರಿಗೂ ಕೂಡ ಒಂದು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ.